ಮುಂದುವರೆದು ಆಪರೇಷನ್ ಸಿಂಧೂರದ ಬಳಿಕ ಸೇನೆಗೆ ಹೆಚ್ಚುವರಿ ಹಣವನ್ನು ಮೀಸಲಿಡುವುದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ರಕ್ಷಣಾ ಬಜೆಟ್ನಲ್ಲಿ 50,000 ಕೋಟಿ ಹೆಚ್ಚಳಕ್ಕೆ ತೀರ್ಮಾನ ಆಗಿದೆ. 50,000 ಕೋಟಿಯಲ್ಲಿ ಹೊಸ ಶಸ್ತ್ರಾಸ್ತ್ರಗಳ ಖರೀದಿ, ರಕ್ಷಣಾ ಸಾಮಗ್ರಿಗಳ ಖರೀದಿಗೆ ಈ 50,000ವನ್ನು ಉಪಯೋಗ ಮಾಡಬೇಕು. ಕಳೆದ ವರ್ಷಕ್ಕಿಂತ -9.53% ಹೆಚ್ಚು ಈ ವರ್ಷ ಭದ್ರತೆಗೆ ಮೀಸಲಿಡುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. ಚಂದ್ರಮೋಹನ್ ಮತ್ತೆ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಚಂದ್ರಮೋಹನ್, ತುಂಬಾ ಕಡಿಮೆ ನಾವು ಭದ್ರತೆಗೆ ಕೊಡ್ತಾ ಇರುವಂಥದ್ದು. GDPಯಲ್ಲಿ 2% ಮಾತ್ರ ಕೊಡ್ತಾ ಇದ್ದೀವಿ. ಸೊ ಅದನ್ನು ಹೆಚ್ಚು ಮಾಡಬೇಕು ಅಂತ ಈ ಹಿಂದಿನಿಂದಲೂ ಕೂಗಿದ್ದೇ ಇತ್ತು. ಜೊತೆಗೆ ಈ 3 ದಳಗಳು ಕೂಡ ಹೆಚ್ಚು ಮಾಡಿ ಅಂತ ಕೂಗನ್ನು ಕೂಡ ಇಡ್ತಾ ಇದ್ವು. ಈಗ 50,000 ಕೋಟಿ ರೂಪಾಯಿ ಮೀಸಲಿಡ್ತೀವಿ ಅಂತ ಹೇಳ್ತಾ ಇದೆ. ಇದು ಸಾಕಾ ಅಂತ? ವಾಸುದೇವ್, ಈಗ ಮುಖ್ಯವಾಗಿ ನಮ್ಮ ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ರಕ್ಷಣಾ ಬಜೆಟ್ನ ಗಾತ್ರ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆದರೆ ರಕ್ಷಣಾ ಬಜೆಟ್ಗೆ ಹಂಚಿಕೆ ಮಾಡಿದಂಥ ಹಣದಲ್ಲಿ 50% ಮಿಲಿಟರಿನಲ್ಲಿ ಮತ್ತು ಪ್ಯಾರಾಮಿಲಿಟರಿನಲ್ಲಿ ಇರತಕ್ಕಂಥ ಯೋಧರ ಸಂಬಳ, ಪೆನ್ಷನ್ನು ಇವುಗಳಿಗೇ ಹೋಗ್ಬಿಡುತ್ತೆ. 1 rank 1 ಪೆನ್ಷನ್ ಯೋಜನೆ ಆಗ್ಬೋದು, ಮತ್ತು ಯೋಧರ ಸಂಬಳ, ಸಾರಿಗೆ ಭತ್ಯೆ ಮತ್ತು ಈ ರೀತಿಯ ಖರ್ಚುಗಳಿಗೆ ವೆಚ್ಚವಾಗಿ ಹೋಗುತ್ತೆ. ಹೀಗಾಗಿ ಇನ್ನು ಉಳಿದಂಥ 50% ಹಣದಲ್ಲೇ ಸೇನೆ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಬೇಕಾಗುತ್ತೆ ಮತ್ತು ಅಡ್ವಾನ್ಸ್ ಎಕ್ವಿಪ್ಮೆಂಟ್ಗಳನ್ನು ಖರೀದಿ ಮಾಡೋದು, ಸೇನೆಯ ಶಸ್ತ್ರಾಸ್ತ್ರಗಳ ಆಧುನೀಕರಣ ಇವುಗಳಿಗೆ ಕೂಡ ವೆಚ್ಚ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಈಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಂಘರ್ಷದ ವಾತಾವರಣ ಇರೋದ್ರಿಂದಾಗಿ ಸೇನೆಗೆ ಈಗ ಹೊಸ ಶಸ್ತ್ರಾಸ್ತ್ರಗಳ ಅಗತ್ಯತೆ ಕೂಡ ಇದೆ ಮತ್ತು ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಖರೀದಿ ಮಾಡಬೇಕಾಗುತ್ತೆ, ಮಿಸೈಲ್ಗಳನ್ನು ಖರೀದಿ ಮಾಡಬೇಕಾಗಿದೆ. ಈ ಎಲ್ಲ ಕಾರಣಗಳಿಗಾಗಿ ಈಗ ಸೇನೆಗೆ 50,000 ಕೋಟಿ ರೂಪಾಯಿ ಹಣವನ್ನು ಹೆಚ್ಚುವರಿಯಾಗಿ ಕೊಡಲಿಕ್ಕೂ ಕೂಡ ಭಾರತ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈಗ ಮುಖ್ಯವಾಗಿ ಈಗ ಫೆಬ್ರವರಿ 1ನೇ ತಾರೀಕು ಮಂಡಿಸಿದಂಥ ಬಜೆಟ್ನಲ್ಲಿ 6,81,000 ಕೋಟಿ ರೂಪಾಯಿ ಹಣವನ್ನು ರಕ್ಷಣಾ ಇಲಾಖೆ ಬಜೆಟ್ಗೆ ಹಂಚಿಕೆಯನ್ನು ಮಾಡಲಾಗಿತ್ತು. ಈಗ 50,000 ಕೋಟಿ ರೂಪಾಯಿ ಹಣವನ್ನು ಹೆಚ್ಚುವರಿಯಾಗಿ ನೀಡಿದ್ರೆ 7 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ರಕ್ಷಣಾ ಇಲಾಖೆಗೆ ನೀಡಿದಂತಾಗುತ್ತೆ. ಈಗ ಮಾನ್ಸೂನ್ನ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಈ ಮಾನ್ಸೂನ್ ಅಧಿವೇಶನದಲ್ಲಿ ಇದರ ಬಗ್ಗೆ ಪ್ರಸ್ತಾಪವನ್ನು ಮಂಡಿಸಿ ಸಂಸತ್ನ ಉಭಯ ಸದನಗಳ ಒಪ್ಪಿಗೆಯನ್ನು ಕೂಡ ಪಡ್ಕೊಳ್ಳಾಗುತ್ತೆ. ಈ ವರ್ಷದ ಬಜೆಟ್ನಲ್ಲೂ ಕೂಡ 13% ಹೆಚ್ಚಳವನ್ನು ಮಾಡಿ ರಕ್ಷಣಾ ಇಲಾಖೆಗೆ ಹಣವನ್ನು ಹಂಚಿಕೆ ಮಾಡಲಾಗಿತ್ತು. ಈಗ ಮತ್ತಷ್ಟು ಹೆಚ್ಚಳವನ್ನು ಮಾಡಲಿಕ್ಕೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ಕಾರಣದಿಂದಾಗಿ ಈಗ ತೀರ್ಮಾನವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಮುಖ್ಯವಾಗಿ ಭಾರತದ ರಕ್ಷಣಾ ಬಜೆಟ್ಗೆ ಹೋಲಿಸಿದ್ರೆ ಚೀನಾದ ರಕ್ಷಣಾ ಬಜೆಟ್ನ ಗಾತ್ರ ಇನ್ನೂ ದೊಡ್ಡದಾಗಿದೆ. ಚೀನಾ ದೊಡ್ಡ ದೇಶ ಮತ್ತು ಹೆಚ್ಚಿನ ಆದಾಯವನ್ನು ಹೊಂದಿರುವಂಥ ದೇಶ. ಹೀಗಾಗಿ ಚೀನಾದ ರಕ್ಷಣಾ ಬಜೆಟ್ ಭಾರತದ ರಕ್ಷಣಾ ಬಜೆಟ್ಗಿಂತ ದೊಡ್ಡದಾಗಿದೆ. ಅದರೀಗ ಭಾರತ ಪಾಕಿಸ್ತಾನದ ದಾಳಿಯನ್ನು ಎದುರಿಸಲಿಕ್ಕೋಸ್ಕರ ಮತ್ತು ಸೇನೆಗೆ ಹೊಸ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಲಿಕ್ಕೋಸ್ಕರ ಈಗ ಹೆಚ್ಚುವರಿಯಾಗಿ 50,000 ಕೋಟಿ ರೂಪಾಯಿ ಹಣವನ್ನು ರಕ್ಷಣಾ ಇಲಾಖೆ ಕೊಡಲಿಕ್ಕೆ ಈಗ ತೀರ್ಮಾನವನ್ನು ತೆಗೆದುಕೊಂಡಿದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.